ಸಿಟಿ ರವಿ ಅವರನ್ನ ಇದೀಗ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿರುವಂತದ್ದು. ಒಳಗಡೆ ವಿಚಾರಣೆ ನಡೀತಿದೆ. ಇನ್ನೊಂದು ಕಡೆ ಅವರ ಪರವಾಗಿ ವಕೀಲರು ಕೂಡ ಈಗಾಗಲೇ ಬಂದಿರುವಂತದ್ದು. ಅವ್ರನ್ನ ಗೇಟ್ ನಲ್ಲೇ ತಡೆಯುವಂತ ಕೆಲಸವನ್ನ ಸದ್ಯ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು. ಸದ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾರೇ ಅಕ್ಯೂಸ್ಡ್ ಪರವಾಗಿ ವಕೀಲರು ಬಂದ್ರು ಅವ್ರನ್ನ ಒಳಗೆ ಬಿಡಬೇಕು, ಆದ್ರೆ ಒಳಗೆ ಬಿಡ್ತಾ ಇಲ್ಲ. ಆ ಒಂದು ಆಕ್ರೋಶವನ್ನು ಹೊರಗೆ ಹಾಕ್ತಾ ಇರುವಂತದ್ದು. ಸರ್, ಯಾಕೆ ಒಳಗೆ ಬಿಡ್ತಾ ಇಲ್ಲ ಸರ್? ಇದು ಒನ್ ಥಿಂಗ್ ಆಸ್ ಎ ಅಡ್ವೊಕೇಟ್ ನಾನು ಹೇಳ್ಬೋದು ಅಂದ್ರೆ, it is wrong conduct by the concerned police station. Every accused has got a right to meet his advocate. ನಾನು ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಇಲ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ ನಮಗೆ ಇಲ್ಲೇ ಒಳಗೆ ಅವ್ರಿಗೆ ಭೇಟಿ ಆಗಲಿಕ್ಕೆ ಕೊಡ್ತಾ ಇಲ್ಲ. ದಿಸ್ ಈಸ್ ನಥಿಂಗ್ ಬಟ್ ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್. ದಿಸ್ ಈಸ್ ನಥಿಂಗ್ ಬಟ್ ಇಲ್ಲ, ಇಟ್ ಮೇ ಬಿ ಸರ್, ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್ ಆರ್ ದೇರ್ ಸುಪೀರಿಯರ್ ಪ್ರೆಷರ್, they may be doing the things. ಅದು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಕೇಸಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಪ್ರಾಥಮಿಕ ಹಂತದಲ್ಲಿ ಗಮನಕ್ಕಿದೆ? ಇದೇನ ಸರ್ಕಾರ ಕಾಂಗ್ರೆಸ್ದ ಇದೆ, ಸೊ ಅವರು ಪೊಲೀಸ್ ಮಷಿನರಿದ ಮಿಸ್ಯೂಸ್ ಮಾಡ್ತಾ ಇದ್ದಾರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಎಲ್ಲ ನಾನು ನೋಡ್ತಾ ಇದ್ದೀನಿ, ದೇ ಆರ್ ಟೇಕಿಂಗ್ ಲಾ ಅಂದ್ರೆ ಫಾಲ್ಸ್ ಕೇಸಸ್ ಹಾಕುವ ಎಲ್ಲ ಪ್ರಯತ್ನ ಅವರು ಕಂಟಿನ್ಯೂಸ್ ನಡೀತಾ ಇದೆ ಅಂತ ನಮ್ಮ ಒಂದು ಅನುಭವ ಇದೆ ಸರ್. ಈಗ ಅಧಿವೇಶನದ ಸುವರ್ಣಸೌಧದಿಂದನೇ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರಂತಾರೆ, ಏನ್ ಸರ್ ಇದು? ದಿಸ್ ಈಸ್ ನಥಿಂಗ್ ಬಟ್ ಒಂದು MLAಗೆ ಪ್ರಿವಿಲೇಜ್ ಇರ್ತೈತಿ. ಆಮೇಲೆ ಎಲ್ಲ ಇದು ಒಂದು ಸಾಮಾನ್ಯ ಜನರು, ಆಮೇಲೆ ಒಂದು MLA ಸ್ವಲ್ಪ ಡಿಫ್ರೆನ್ಸ್ ಇರುವುದು. ಅವ್ರಿಗೆ ಪ್ರಿವಿಲೇಜಸ್ ಆರ್ ದೇರ್ ಫಾರ್ MLA ಟು ಅರೆಸ್ಟ್ MLA, MLC ಆರ್ ಎನಿ ಪರ್ಸನ್. ಸಮ್ ಗೈಡ್ಲೈನ್ಸ್ ಹ್ಯಾವ್ ಟು ಬಿ ಫಾಲೋಡ್. ಅದು ಪೊಲೀಸ್ ಮಾಡ್ತಾ ಇಲ್ಲ, ನಮಗೆ ಹಿಂಗೆ ಅನಿಸ್ತಾ ಇದೆ ಸರ್. ಈಗ ಪ್ರಾಥಮಿಕ ಇದು ಪ್ರಕಾರ 75 ಮತ್ತು 79 ಅದು ಭಾರತೀಯ ಹೊಸ ಕಾಯ್ದೆ ಪ್ರಕಾರ ಅವರು ಹಾಕ್ಯಾರ. ಸೊ ಅದನ್ನ ಬಗ್ಗೆನೂ ನಾವು ವಿಚಾರಣೆ ಮಾಡಬೇಕಾಗಿತ್ತು. ಖರೆ ಪೊಲೀಸ್ ನಮಗೆ ಒಳಗೆ ಬಿಡ್ತಾ ಇಲ್ಲ. ಪರವಾಗಿನೂ ನಾನು ಅವ್ರ ಪರವಾಗಿನೂ ವಾದ ಮಾಡ್ಲಿಕ್ಕೆ ಅಥವಾ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡೋದು ಅಥವಾ ಏನು ಮಾಡಬೇಕು ಅಂದ್ರೆ ಅವ್ರ ಕಡೆಯಿಂದ ಇನ್ಸ್ಟ್ರಕ್ಷನ್ ತಗೊಂಡು ಮಾಡಬೇಕು. ಖರೆ ಅದನ್ನು ಅವರು ಪೊಲೀಸರು ಇಲ್ಲೇ ಬಿಡ್ತಾ ಇಲ್ಲ. ನಾನು ಪ್ರಾಪರ್ ಖಾನಾಪುರ್. ಇಲ್ಲ, ನಾನು ನಮ್ಮ BJP ಯಾವ ಕೇಸಸ್ ಲೀಗಲ್ ಸೇಲ್ ಇದೆ ಅವ್ರ ಪರವಾಗಿನೂ ಮಾಡ್ತೇನೆ. ಆಮೇಲೆ ನಾನು ಹ್ಯೂಮನ್ ರೈಟ್ಸ್ ಲಾಯರ್ನು ಇದ್ದೇನೆ. ಬಹಳಷ್ಟು ಕೇಸಸ್ದಾಗ ನಾನು ಹ್ಯೂಮನ್ ರೈಟ್ಸ್ ಮ್ಯಾಟರ್ದಾಗ ಅಪಿಯರ್ ಆಗಿದ್ದೇನೆ. ಸದ್ಯ ಈಗ ವಕೀಲರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.